ಸುವರ್ಣ ಸಂದರ್ಶನಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಈ ವಿನೂತನ ಕಾರ್ಯಕ್ರಮದಲ್ಲಿ ನಮ್ಮ ಚಾನೆಲ್ಲಿನ ವಿವಿಧ ಮುಖಗಳನ್ನ ನಾನು ಪರಿಚಯ ಮಾಡಿಕೊಳ್ಳೋ ಒಂದು ಜವಾಬ್ದಾರಿನ ಹೊತ್ತಿದ್ದೇನೆ. ನಮ್ಮ ಜೊತೆ ಇವತ್ತು ನಮ್ಮ ಚಾನೆಲ್ಲಿನ ವಿವಿಧ ಜವಾಬ್ದಾರಿಗಳನ್ನು ಹೊತ್ತಿರುವ ಸ್ವಾಮಿಯವರು, ಡೆಸ್ಕ್ ಹೆಡ್ ಆಗಿ ಕೆಲಸ ಮಾಡೋದಕ್ಕೆ ಸ್ವಾಮಿಯವರು ನಮ್ಮ ಜೊತೆ ಬಂದು ಕೂತಿದ್ದಾರೆ. ಅವರ ಜೊತೆ ವಾಸುದೇವ್, ಟೆಕ್ನಿಕಲ್ ಹೆಡ್ ಆಗಿ ಕಾರ್ಯನಿರ್ವಹಿಸುವ ವಾಸುದೇವರಿದ್ದಾರೆ. ಸತ್ಯಬೋಧ ಜೋಶಿ ಅವರು ಇವತ್ತು ಕ್ಯಾಮ್ರಾಗೆ ಪ್ರಮುಖರಾಗಿ ನಮ್ಮ ಚಾನೆಲಲ್ಲಿ ಕೆಲಸ ಮಾಡ್ತಾ ಇರೋರು ಬಂದಿದ್ದಾರೆ. ವಿಶೇಷವಾಗಿ ಉದಯ ಮರಕಿಣಿ ಕಾರ್ಯಕ್ರಮಗಳ ಪ್ರಮುಖರಾಗಿ ಕೆಲಸ ಮಾಡ್ತಾ ಇರೋ ಉದಯ ಮರಕಿಣಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೆಲ್ಲರಿಗೂ ಕೂಡ ನಿಮ್ಮನ್ನ ಪರಿಚಯ ಮಾಡಿಕೊಡ್ತಾ ಈಗ ಅವರನ್ನ ಇವತ್ತು ಸಂದರ್ಶನ ಮಾಡುವ ಈ ನೂತನ ಕಾರ್ಯಕ್ರಮ. ಸ್ವಾಮಿಯವರೇ, ಡೆಸ್ಕ್ ಹೆಡ್ ಆಗಿ ತಾವು ಇವತ್ತು ಕಾರ್ಯ ಮಾಡ್ತಿದ್ದಾರೆ. ನಮ್ಮಂಥ ದಿನನಿತ್ಯ ಟಿವಿ ನೋಡೋರಿಗೆ ಟಿವಿನಲ್ಲಿ ಬರುವ ಮುಖಗಳೇ ಬೇರೆ, ನೀವು ಕಾಣೋದಿಲ್ಲ. ಸೊ ನಿಮ್ಮ ಕೆಲಸ ಏನು, ನಿಮ್ಮ ಜವಾಬ್ದಾರಿ ಏನು, ಸ್ವಲ್ಪ ತಿಳಿಸ್ಕೊಡ್ತೀರಾ? ಒಂದು ಪ್ರತಿನಿತ್ಯ ನಮಗೆ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಮತ್ತು ಬೆಂಗಳೂರಿನಿಂದ ಒಟ್ಟಾರೆ ಒಂದು 100ಕ್ಕೂ ಹೆಚ್ಚು ಸುದ್ದಿಗಳು ಇಲ್ಲಿಗೆ ಹರಿದು ಬರ್ತವೆ ನಮ್ಮ ಕೇಂದ್ರ ಕಚೇರಿಗೆ. ಆ 100ಕ್ಕೂ ಹೆಚ್ಚು ಸುದ್ದಿಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ನ್ಯಾಯಸಮ್ಮತವಾಗಿ ಅದನ್ನು ನಾವು ನಮ್ಮ ವೀಕ್ಷಕರಿಗೆ ಒಂದು ಆ ಸುದ್ದಿಗೆ ಇರಬೇಕಾದಂಥ ಒಂದು ಆಳ ಏನಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಯಾವ ಸುದ್ದಿಯನ್ನು ನಾವು ವೀಕ್ಷಕರಿಗೆ ತೋರಿಸಬೇಕು ಅನ್ನುವಂಥದ್ದನ್ನು ಇಲ್ಲೆಲ್ಲವನ್ನು ಚರ್ಚೆ ಮಾಡಿ ಮೊದಲಿಗೆ ಸುದ್ದಿಯನ್ನು ಆಯ್ಕೆ ಮಾಡುವಂಥದ್ದು ನಮ್ಮ ಕೆಲಸ. ಸೊ ಸುದ್ದಿಯನ್ನು ಆಯ್ಕೆ ಮಾಡೋದ್ರ ಮುಖಾಂತರ ಮೊದಲನೇ ಕೆಲಸ ಸುದ್ದಿಯನ್ನು ಆಯ್ಕೆ ಮಾಡೋದು. ಅದಾದ ನಂತರ ಆ ಸುದ್ದಿಯನ್ನು ಹೇಗೆ ಕೊಡಬೇಕು ಅಂತ ರಿಪೋರ್ಟರ್ಗಳು ಫೀಲ್ಡಿಂದ ಸುದ್ದಿಯನ್ನು ಕಳಿಸಿರ್ತಾರೆ. ಅದಾದ ನಂತರ ಅದಕ್ಕೆ ಅಂದ ಚಂದ ಮಾಡಿಕೊಂಡು ಅದರ ಹಿಂದೆ ಮುಂದೆ ಅದಕ್ಕೆ ಒಂದು ಸ್ವಲ್ಪ ಸಿಂಗಾರ ಮಾಡಿ ಅದನ್ನು ಹೆಚ್ಚು ಜನರಿಗೆ ತಲುಪಿಸೋ ಹಾಗೆ ಮಾಡುವಂಥದ್ದು ನಮ್ಮ ಮೂಲಭೂತವಾದ ಇಲ್ಲಿನ ಕರ್ತವ್ಯ, ನಾವು ಪ್ರತಿನಿತ್ಯ ಮಾಡುವಂಥ ಕೆಲಸ. ಈಗ ನಿಮ್ಮ ಚಾನೆಲು ನೇರ ದಿಟ್ಟ ನಿರಂತರ. ಆ ನೇರ ದಿಟ್ಟ ನಿರಂತರಕ್ಕೆ ಸೂಕ್ತವಾಗಿ ಯಾವ ರೀತಿ ಸುದ್ದಿಗಳನ್ನ ಆಯ್ಕೆ ಮಾಡ್ಕೊಳ್ತೀರಾ? ಯಾವುದೇ ಒಂದು ಸುದ್ದಿಯನ್ನು ತಿರುಚದೆ ಯಾವ ಸುದ್ದಿ ಹೇಗೆ ಘಟಿಸಿದೆಯೋ ಅದನ್ನು ಹಾಗೇ ನೀಡುವಂಥದ್ದು ಕಡೆ ನಮ್ಮ ಗಮನವನ್ನು ಹರಿಸ್ತೇವೆ. ಅದು ನಾವು ನೇರವಾಗಿ ಸುದ್ದಿಯನ್ನು ಕೊಡುವಂಥದ್ದು. ಎರಡನೇದಾಗಿ ದಿಟ್ಟವಾಗಿ, ಅಂದರೆ ಯಾವುದೇ ಅಂಜಿಕೆಗಳಿಗೆ ಯಾವುದೇ ಒತ್ತಡಗಳಿಗೆ ಮಣಿಯದೆ ಆ ಸುದ್ದಿಗೆ ಎಷ್ಟು ನ್ಯಾಯ ಒದಗಿಸಬೇಕೋ ಅದರಿಂದ ವೀಕ್ಷಕರಿಗೆ ಮತ್ತು ಕರ್ನಾಟಕದ ಜನತೆಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದನ್ನು ಅಷ್ಟೇ ಗಮನದಲ್ಲಿಟ್ಟುಕೊಂಡು ಯಾವುದೇ ಒತ್ತಡಕ್ಕೆ ಮಣಿಯದ ಹಾಗೆ ನಾವು ದಿಟ್ಟ ರೀತಿಯಲ್ಲಿ ನಾವು ಸುದ್ದಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ಈ ನೇರ ಮತ್ತು ದಿಟ್ಟ ಈ ಎರಡೂ ಅಂಶಗಳನ್ನು ನಾವು ನಿರಂತರವಾಗಿ 24 ಗಂಟೆಗಳನ್ನು ತೋರಿಸ್ತಾ ಹೋಗ್ತೇವೆ. ಹಾಗಾಗಿ ನೇರ, ದಿಟ್ಟ, ನಿರಂತರ ಈ 3 ಅಂಶಗಳನ್ನು ಇಟ್ಟುಕೊಂಡು ನಾವು ಬೆಳಗ್ಗೆಯಿಂದ ರಾತ್ರಿವರೆಗೆ ಸುದ್ದಿಯನ್ನು ಕೊಡ್ತೇವೆ. ಚೆನ್ನಾಗಿ ಹೇಳಿದ್ರು ಸ್ವಾಮಿಯವರೇ. ಈಗ ನಾನು ನನ್ನ ಜೊತೆ ವೀಕ್ಷಕರಾಗಿ ನಮ್ಮ ಈ ಸಂದರ್ಶನ ಯಾವ ರೀತಿ ನಡೀತಿದೆ ನೋಡಲಿಕ್ಕೆ ನಮ್ಮ ಕನ್ನಡಪ್ರಭ ಸಂಪಾದಕರಾದ ಮತ್ತು ಸುವರ್ಣ ಚಾನೆಲಿನ ಮುಖ್ಯಸ್ಥರಾದ ವಿಶ್ವೇಶ್ವರ ಭಟ್ ಅವರು ನಮ್ಮ ಜೊತೆ ಇಲ್ಲಿ ಕುಳಿತಿದ್ದಾರೆ. ಅದೇ ರೀತಿ ಪ್ರತಿನಿತ್ಯ ನಮ್ಮ ಮನೆ ಬಾಳಿಗೆಗಳಿಗೆ ಸಂದರ್ಶನಗಳನ್ನ, ಸುದ್ದಿಗಳನ್ನ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತರುವ ಹಮೀದ್ ಪಾಳೆ ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಇನ್ನು ವಾಸುದೇವರೇ, ಈ ಟೆಕ್ನಿಕಲ್ ಅನ್ನೋ ಅಂಶ ಸಾಮಾನ್ಯವಾಗಿ ಜನತೆಗೆ ಅರ್ಥ ಆಗದೇ ಇರೋ ಅಂಶ, ಜನತೆಗೆ ಬೇಕಿಲ್ಲದ ಅಂಶ. ಆದರೆ ನೀವಿಲ್ಲದೆ ಸುದ್ದಿ ಇಲ್ಲ, ಚಾನೆಲ್ ಇಲ್ಲ, ಕಾರ್ಯಕ್ರಮಗಳಿಲ್ಲ. ನಿಮ್ಮ ಕಾರ್ಯಕ್ರಮ ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಸ್ವಲ್ಪ ತಿಳಿಸ್ಕೊಡ್ತೀರಾ ನಿಮ್ಮ ಜವಾಬ್ದಾರಿನ? ನನ್ನ ಜವಾಬ್ದಾರಿ ಅಂತ ಹೇಳಿದ್ರೆ, ಒಂದಾನೊಂದು ಕಾಲದಲ್ಲಿ ರಂಗಮಂಟಪದಲ್ಲಿ ಯಾರು ಏನು ನಟನೆ ಮಾಡಿದರೂ ಕೂಡ ಅಲ್ಲಿ ರಂಗಮಂಟಪದಲ್ಲಿ ಕೂತವ್ರಿಗೆ ತಲುಪ್ತಾ ಇರ್ತೇವೆ ಹೊರತಾಗಿ ದೂರದವ್ರಿಗೆ ತಲುಪ್ತಾ ಇರಲಿಲ್ಲ. ಇವಾಗ ಈ ಟೆಲಿವಿಷನ್ ಯುಗದಲ್ಲಿ ಪ್ರಪಂಚದ ಯಾವ ಮೂಲೆನ ಎಲ್ಲಿ ಕೂತ್ಕೊಂಡು ಕೂಡ ಇಲ್ಲಿ ಆಗ್ತಾ ಇರೋ ಕಾರ್ಯಕ್ರಮಗಳನ್ನ ನೋಡೋಕ್ಕೆ ಬೇಕಾದ ಟೆಕ್ನಾಲಜಿನ ಅಳವಡಿಸ್ಕೊಟ್ಟು, ಈಗ ತಾನೇ ಸ್ವಾಮಿಯವರು ಹೇಳಿದ ರಿಕ್ವೈರ್ಮೆಂಟ್ಸ್ ಇದೆಯಲ್ಲ, 100 ಸುದ್ದಿಗಳು ಬರುತ್ತೆ ಎಲ್ಲಿಂದೆಲ್ಲಿಂದನೋ. ಬಟ್ ಅದೆಲ್ಲೋ ನಡೀತಾ ಇದೆ. ಸುದ್ದಿಗಳನ್ನು ನಾವು ಹುಟ್ಟಿಸಲ್ಲ, ಸುದ್ದಿಗಳು ಹುಟ್ಟೋದು ಹೊರಗಡೆ ಹುಟ್ಟಿದ ಸುದ್ದಿನ ನಾವಿಲ್ಲಿ ಸಂಗ್ರಹಿಸ್ಬಿಟ್ಟು ಮತ್ತೆ ಅದಕ್ಕೆ ರೂಪಗಳನ್ನ ಕೊಟ್ಟು ಹೊರ ಹಾಕಕ್ಕೆ ತಲುಪಕ್ಕೆ ಮನುಷ್ಯ ಮಾತ್ರದಿಂದ ಆಗಲ್ಲ. ಅದಕ್ಕೆ ನಾವು ಟೆಕ್ನಾಲಜಿ ಸಪೋರ್ಟ್ ತಗೊಳ್ಳೇಬೇಕು. ಆ ಟೆಕ್ನಾಲಜಿಗೆ ಬೇಕಾಗಿರೋ ವ್ಯವಸ್ಥೆ, ಇವತ್ತಿರೋ ಟೆಕ್ನಾಲಜಿ ನಾಳೆ ಬದಲಾಗೋಗ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ನಾವು ಅಳವಡಿಸ್ಕೊಂಡು ಬೇಕಾದ ಬದಲಾವಣೆಗಳನ್ನ ಮಾಡಿಕೊಂಡು ಯೂಸರ್ ಫ್ರೆಂಡ್ಲಿ ಮತ್ತು ವ್ಯೂವರ್ ಫ್ರೆಂಡ್ಲಿ
ಆದ ಟೆಕ್ನಾಲಜಿಗಳನ್ನ ಗುರುತಿಸ್ಕೊಂಡ್ಬಿಟ್ಟು ಅದನ್ನು ನಮ್ಮ ಅನುಕೂಲತೆಗೆ ತಕ್ಕಂಗೆ ಆ ಮಾಡಿಫಿಕೇಷನ್ಗಳನ್ನ ಮಾಡ್ಕೊಳ್ತಾನೆ ನಾವು ನಿರಂತರವಾಗಿ ಅಪ್ಗ್ರೇಡ್ ಆಗ್ತಾ ನಾವು ಆ ವ್ಯವಸ್ಥೆಯನ್ನು ರೂಪಿಸ್ಕೊತಾ ಇದ್ದೀವಿ. ಈ ನಮ್ಮ ಸಮಯ ಅಥವಾ ಇದರಿಂದ ಸುವರ್ಣ ಚಾನಲ್ಗೆ ಇದ್ದ ಮೇಜರ್ ಚಾಲೆಂಜ್ ಏನಪ್ಪ ಅಂತ ಹೇಳಿದರೆ, ನಾವು ಬದಲಾಗ್ತಾ ಇದ್ದೀವಿ ಒಂದು ಬಿಲ್ಡಿಂಗಿಂದ ಒಂದು ಬಿಲ್ಡಿಂಗ್ ಬೇರೆ ಬಿಲ್ಡಿಂಗ್ಗೆ. ಇಟ್ ವಾಸ್ ಎ ರನ್ನಿಂಗ್ ಎಸ್ಟಾಬ್ಲಿಷ್ಡ್ ಚಾನಲ್. ಇಟ್ ವಾಸ್ ನಾಟ್ ಎ ಚಾನಲ್ ಟು ಬಿ ಲಾಂಚ್ ನ್ಯೂಲಿ. ದಟ್ ವಾಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಒಂದು ಚಾನಲ್ ಬದಲಾವಣೆ ಆಗೋದಕ್ಕೂ ನಮ್ಮ ಚಾನಲ್ ಬದಲಾವಣೆ ಆಗೋದಕ್ಕೆ. ಅಲ್ಲಿ ನಮಗೆ ಇದ್ದ ಮೇಜರ್ ಕನ್ಸ್ಟ್ರೆಂಟ್ ಏನು ಅಂತ ಹೇಳಿದ್ರೆ, ಆ ಚಾನಲ್ನಲ್ಲಿ ನಡೀತಾ ಇದ್ದಂಗೆನೇ ಇಡೀ ಪರಿಕರಗಳನ್ನ ಹೊಸದಾಗಿ ಇಲ್ಲಿ ಕೊಂಡ್ಕೊಂಡ್ಬಿಟ್ಟು ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇಲ್ಲ. 90% ಪರಿಕರಗಳನ್ನ ಅಲ್ಲಿಂದಾನೆ ಹೊತ್ಕೊಂಡು ಬಂದು ಇಲ್ಲಿ ಹಾಕ್ಕೋಬೇಕು. ಇದು ಪ್ರಪಂಚದಲ್ಲಿ ಎಲ್ಲೂ ಯಾವತ್ತೂ ಆಗಿಲ್ಲ ಬ್ರಾಡ್ಕಾಸ್ಟಿಂಗ್ ಇಂಡಸ್ಟ್ರಿನಲ್ಲಿ. ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ ಆಫ್ ಬ್ರಾಡ್ಕಾಸ್ಟಿಂಗ್ ವಿ ಹ್ಯಾವ್ ಮೂವ್ಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ರಿಟೈನಿಂಗ್ 90% ಆಫ್ ದ ಓಲ್ಡ್ equipment. 10% of the new equipment have been established here. This had never happened in the previous history of the broadcasting world. ಓಕೆ. ಆ ಚಾಲೆಂಜನ್ನು ನಾವು ತೀರಾ ಸಮರ್ಪಕವಾಗಿ ಪ್ರಪಂಚದಲ್ಲಿ ಯಾರೇ ಇವಿವರೆಗೂ ನಾವು ಈ ಥರದಲ್ಲಿ ಬದಲಾವಣೆ ಆಗಿದ್ದು. ಅಂದರೆ ಲುಕ್ ಆ್ಯಂಡ್ ಫೀಲ್ ಬದಲಾವಣೆ ಸಾಕಷ್ಟು ಮಾಡಿಬಿಟ್ಟಿದ್ದಾರೆ ಭಟ್ರು. ಆದರೆ ನಾವು ಬೇರೆ ಕಡೆ ಹೋಗ್ಬಿಟ್ಟು ಈ ಬದಲಾವಣೆ ಮಾಡ್ಕೊಂಡಿದ್ದೀವಿ ಅದು ಯಾರಿಗೂ ಗೊತ್ತಾಗಿಲ್ಲ. ಗೊತ್ತಾಯ್ತಾ? ವೆರಿ ಗುಡ್. ಅಂದರೆ ನಾನು ಅವರ ಮಾತನ್ನು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಸಾಮಾನ್ಯವಾಗಿ ಒಂದು ಹೊಸ ಚಾನಲನ್ನು ನೀವು ಆರಂಭ ಮಾಡೋದು ಭಾಳ ಸಹಜ ಅಥವಾ ಭಾಳ ಸುಲಭ. ಆದರೆ ನಮ್ಮ ಕೇಸ್ನಲ್ಲಿ ಏನಾಗಿದೆ ಅಂತಂದರೆ, ಇದೊಂದು ಈಗಾಗಲೇ ಎಕ್ಸಿಸ್ಟಿಂಗ್ ಇರುವಂಥ ಒಂದು ಚಾನಲ್. ಅದನ್ನು ಒಂದು ಕಟ್ಟಡದಿಂದ ಇನ್ನೊಂದು ಕಟ್ಟಡಕ್ಕೆ ನಾವು ಸ್ಥಳಾಂತರ ಮಾಡಿದ್ದೇವೆ. ಸ್ಥಳಾಂತರ ಮಾಡುವಂಥ ಸಂದರ್ಭದಲ್ಲಿ 1 ಸೆಕೆಂಡ್ ಕೂಡ ನಮ್ಮ ಪ್ರಸಾರ ನಿಂತಿಲ್ಲ, ಒಂದು ಪ್ರಸಾರವೂ ಕೂಡ ನಮ್ಮ ಸ್ಕ್ರೀನ್ ಬ್ಲ್ಯಾಂಕ್ ಆಗಿಲ್ಲ. ಇದೊಂದು ರೀತಿ ಓಪನ್ ಹಾರ್ಟ್ ಸರ್ಜರಿಯನ್ನು ಮಾಡಿದ ಹಾಗೆ. Absolutely. It's an open heart surgery. Excellent. And taking all the precautions that patient don't die. Okay. That was meticulously ಒಂದು planned. ರೀತಿಯಿಂದ ಟೆಕ್ನಿಕಲ್ ಸೈಡಿನ ಡಾಕ್ಟರ್ ಜವಳಿ, ಟೆಕ್ನಿಕಲ್ ಸೈಡ್ ಡಾಕ್ಟರ್ ಮಂಜುನಾಥ್ ಅಂತ ಹೇಳ್ಬೋದಾ? ಏನು ಹೇಳ್ಬಹುದು ಅನ್ನೋದು ನಿಮಗೆ ಬಿಟ್ಟಿದ್ದು ಅಥವಾ ವ್ಯೂವರ್ಸ್ಗೆ ಬಿಟ್ಟಿದ್ದು. ನಾವು ಮಾಡಿದ ಕಾರ್ಯ ಮಾತ್ರ ಆ ಥರ ಆಗಿತ್ತು. ಈ ಚಾಲೆಂಜ್ ಯಾರು ಒಪ್ಕೊಂಡಿರಲಿಲ್ಲ, ಮುಂಚೆ ಒಪ್ಕೊಂಡ್ಬಿಟ್ಟಿದ್ವಿ, ಮಾಡಿದ್ವಿ. ಇನ್ನ ಸತ್ಯಪಾಲ್ ಜೋಶಿ ಅವರೇ, ನಿಮ್ದೊಂದು ಬಹಳ ದೊಡ್ಡ ಟೀಮು. ಎಲ್ಲಿ ಸುವರ್ಣ ಚಾನಲ್ ಓಡ್ತಾ ಇದ್ರು ಕೂಡ, ನಮ್ಮ ವ್ಯಾನ್ಗಳು ಓಡ್ತಾ ಇದ್ರು ಕೂಡ ನನಗೆ ಫಸ್ಟ್ ಬರೋದು ಆ ಕ್ಯಾಮ್ರಾಮ್ಯಾನ್. ಪಾಪ ಅವ್ರು ಪಡ ಕಷ್ಟ ನಾನು ನೋಡಿದ್ದೀನಿ, ಅವರು ನಮ್ಗೆ ಕೊಡಬಹುದಾದ ಕಷ್ಟನೂ ನಾನು ಊಹೆ ಮಾಡ್ತೀನಿ. ಆ ಕ್ಯಾಮ್ರಾಮ್ಯಾನು ಎಲ್ಲಿ ಅಂದ್ರಲ್ಲೇ ಕಾದು ನಿಂತು ಒಳ್ಳೆ ಶಾಟ್ಗಳನ್ನ, ಒಳ್ಳೆ ನ್ಯೂಸ್ಗಳನ್ನ ತರ್ತಾರಲ್ಲ. ನೀವು ಇಷ್ಟು ದೊಡ್ಡ ಟೀಮನ್ನು ಯಾವ ರೀತಿ ನಿಭಾಯಿಸ್ತೀರಾ ನೀವು? ಬಹುಶಃ ಅದೇ ಸರ್, ನನಗೇನಿಸೋದು ಅಂದರೆ ಅದು ನಮ್ಮ ಟೀಮ್ನಲ್ಲಿರೋ ಒಳ್ಳೆ ಮನಸ್ಸು ಸರ್. ಇನ್ ಸೆನ್ಸ್ ಬಹುಶಃ ಅದೊಂದು ಕ್ಯಾಮ್ರಾ ಅನ್ನೋದು ಎಕ್ಸಾಂಪಲ್ ಒಬ್ಬ ಕವಿಗೆ ಹೆಂಗೆ ಕವಿತೆನೋ ಅಥವಾ ಅದಕ್ಕೆ ಬರೀಬೇಕಾದ ಪೆನ್ನು, ಆ ಥರ ನಮಗೂ ನುಡಿಸೋ ಸಿತಾರ್ ಸರ್ ಇದು. ಆ ಮೂಲಕ ನಮ್ಮ ಸಂಗೀತವನ್ನು ಕ್ಯಾಮ್ರಾದ ಮೂಲಕ ನುಡಿಸ್ತೀವಿ. ಆ್ಯಂಡ್ ಅದಕ್ಕಾಗಿ ಪ್ರತಿಯೊಂದು ಟೀಮ್ನಲ್ಲಿ ನೋಡಿದ್ದೆ, ಒಟ್ಟಾರೆ ನಮ್ಮ ಟೀಮಲ್ಲಿ ನಾನು ನೋಡಿದ್ದೇನು ಅಂದರೆ, ಒಂದು ಇನ್ಫಾರ್ಮೇಷನ್ ಒಂದು ಹೆಚ್ಚಿಗೆ ಇರ್ಬೋದು, ಕಡಿಮೆ ಇರ್ಬೋದು ಸರ್, ಬಟ್ ಎಲ್ಲನೂ ಮೀರಿದಂಥ ಆತ್ಮೀಯತೆ ಮತ್ತು ಆ ಬಾಂಧವ್ಯ ಈ ಒಟ್ಟಾರೆ ಟೀಮ್ನಲ್ಲಿದೆ ಸರ್. ಆ್ಯಂಡ್ ಅದು ಎಂಥ ಸಿಚುವೇಶನ್ನೇ ಇರಲಿ, ಇನ್ ಸೆನ್ಸ್ ಕೆಲವೊಮ್ಮೆ ಯಾವ ಥರ ಸಿಚುವೇಶನ್ ಬರ್ತಾವೆ ಅಂದರೆ, ಹಿಂದಿನ ದಿನ ರಾತ್ರಿ ಯಾವುದೋ ಪೋಸ್ಟ್ ಮಾರ್ಟಮಿನ ಶೂಟಿಗೆ ಹೋಗಿ ಅಥವಾ ಅಲ್ಲಿ ಇರೋಂಥ ಡೆಡ್ ಬಾಡಿ ಮೇಲಿನ ನೊಣವನ್ನು ಮೈ ಮೇಲೆ ತೊಗೊಂಡು ಆ ವಾಸನೆಯನ್ನು ತೊಗೊಂಡು ಹೋದ್ಮೇಲೂ ಕೂಡ ಮುಂದೆ ಇನ್ನೊಂದು ಯಾವುದೋ ಹಂತದಲ್ಲಿ ಮಂತ್ರಾಕ್ಷತೆ ತೊಗೊಂಡು ಪೂಜೆ ಮಾಡೋ ಪರಿಸ್ಥಿತಿ ಬರ್ಬೋದು ಅವ್ರಿಗೆ. ಬಟ್ ಆ ಎರಡೂ ಸ್ಥಿತಿಗಳಲ್ಲೂ ತಮ್ಮ ಮನಸ್ಥಿತಿಯನ್ನು ಕಾಯ್ದುಕೊಂಡು ಅದಕ್ಕೇನು ಬೇಕಾಗಿದೆ ಶಾರ್ಟು, ಇದಕ್ಕೇನು ಬೇಕಾಗಿದೆ ಶಾರ್ಟು, ಅದನ್ನು ಸಂಪೂರ್ಣವನ್ನು ಅದನ್ನು ಕಾಯ್ಕೊಂಡು ಹೋಗ್ಬೇಕಾಗಿರೋದು ಅವ್ರ ಮನಸ್ಥಿತಿ. ಆ್ಯಂಡ್ ಬಹುಶಃ ನಾನಿಲ್ಲಿ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಷ್ಟೇ ವರ್ಕ್ ಮಾಡ್ತಾ ಇದ್ದೀನಿ, ನೋ ಇನ್ಚಾರ್ಜ್, ನಥಿಂಗ್ ಹಿಯರ್. ಅವರ ಎಲ್ಲರ ನಮ್ಮ ಟೀಮು, ನಮ್ಮ ಕ್ಯಾಮ್ರಾ ಟೀಮಿನ ಏನು ಒಳ್ಳೆತನ ಇದೆಯಲ್ಲ ಸರ್, ಅದಷ್ಟೇ ಇದನ್ನು ಬೈಂಡ್ ಮಾಡಿದ್ದು. ಆಮೇಲೆ ಅವ್ರ ಶ್ರಮ ಅಷ್ಟೇ ಇದನ್ನು ಮುಂದೆ ತರ್ತಾ ಇರೋದು. ಅದೇ ಒಬ್ಬ ಕ್ಯಾಪ್ಟನ್ದು ಒಳ್ಳೆ ಲಕ್ಷಣ. ಇಲ್ಲದೇ ಒಂದು ಟೀಮ್ ಆಗಿ ಉಳಿತಾ ಇರಲಿಲ್ಲ, ಒಂದು ಗುಂಪಾಗಿ ಹೋಗ್ಬಿಡ್ತಾ ಇತ್ತು, ಗ್ರೂಪ್ ಆಗಿಬಿಡ್ತಾ ಇತ್ತು. ಆ ಟೀಮ್ ಆಗಿರೋದ್ರಿಂದ, ಒಳ್ಳೆ ಮನಸ್ಸಿರೋದ್ರಿಂದ, ಒಳ್ಳೆ ಮನಸ್ಸನ್ನ ಗುರುತಿಸೋ ಒಂದು ದೊಡ್ಡ ಮನಸ್ಸು ನಿಮ್ಮಲ್ಲಿ ಇರೋದ್ರಿಂದ ಈ ರೀತಿ ಒಳ್ಳೊಳ್ಳೆ ಒಂದು ಕಾರ್ಯಕ್ರಮಗಳನ್ನ, ಒಳ್ಳೊಳ್ಳೆ ಸುದ್ದಿಗಳನ್ನ, ಒಳ್ಳೊಳ್ಳೆ ದೃಶ್ಯಗಳನ್ನ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಉದಯ ಮರಕಿಣಿಯವರೇ ಹೇಳಿ ಸರ್. ಟೆಕ್ನಿಕಲ್ ಆಯಿತು, ನ್ಯೂ ಡೆಸ್ಕ್ ಆಯಿತು, ಕ್ಯಾಮ್ರಾ ಆಯಿತು, ಇವಾಗ ತಮ್ಮ ಪಾತ್ರ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ರೂಪಿಸಿಕೊಡೋದು.
ಅಂದರೆ ಇವತ್ತು ನ್ಯೂಸ್ ಬರುತ್ತೆ, ನ್ಯೂಸ್ ಜೊತೆ ಬೇರೆ ಬೇರೆ ಕಾರ್ಯಕ್ರಮಗಳು ಬರುತ್ತೆ. ಅದನ್ನು ಯಾವ ರೀತಿ ನೀವು ನಿಭಾಯಿಸ್ತಾ ಇದ್ದೀರಾ? ನನ್ನ ಪ್ರಕಾರ ಒಂದು ಸುದ್ದಿ ಹಿಂದೆ ಒಂದು ಕಥೆ ಇರುತ್ತೆ ಅಂತ. ಈಗ ಉದಾಹರಣೆಗೆ ರೈಲ್ವೆ ಸ್ಟೇಷನಲ್ಲಿ ಪುಟ್ಟ ಹುಡುಗಿ ಸಿಕ್ಕಿದ್ಲು ಅಂದರೆ ಅದರ ಹಿಂದೆ ಇನ್ನೇನೋ ಇರುತ್ತೆ ಅಂತ ನನಗೆ ಅನಿಸ್ತಾ ಇರುತ್ತೆ. ಅವಳು ಎಲ್ಲಿಂದ ಬಂದಳು, ಯಾಕೆ ಬಂದು, ಅನಾಥ ಹುಡುಗಿನ. ಸೊ ಅದನ್ನು ಹುಡುಕ್ತಾ ಹೋಗಬೇಕು ಅಂತ ಕಾರ್ಯಕ್ರಮ ಅಂದರೆ ದಿನ ನಾವು ಅಪ್ಡೇಟ್ ಆಗ್ತಾ ಇರಬೇಕು ಅಂತ. ಸೊ ಘಟನೆಯ ಹಿಂದಿನ ಒಂದು ಕತೆ ಇರಬೇಕು, ಘಟನೆಯ ಹಿಂದಿನ ಒಂದು ಸತ್ಯಾಂಶ. ಅದಲ್ಲದೆ ಇಂಡಿಪೆಂಡೆಂಟ್ ಆಗಿ ಬೇರೆ ಕಾರ್ಯಕ್ರಮ ಮಾಡ್ಬೋದು. ಬಟ್ ಈ ಸುದ್ದಿವಾಹಿನಿಲಿ ಏನಾಗುತ್ತೆ ಅಂದರೆ ಈ ಮನರಂಜನಾ ಚಾನಲ್ಗಳಿದಾವಲ್ಲ, ಅದಕ್ಕೆ ಅಂತ ಮೀಸಲಾಗಿರೋವಂಥದ್ದು, ಆ ಥರ ನಾವಿಲ್ಲಿ ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ. ಅದು ಎಲ್ಲದರಲ್ಲೂ ಒಂದು ಸುದ್ದಿಯ ಸಣ್ಣ ಅಂಶ ಇರಬೇಕಾಗುತ್ತೆ ಅಂತ. ಸುದ್ದಿಯ ಬೆನ್ನತ್ಕೊಂಡು ಅದನ್ನು ಭಾಳ ಓಕೆ, ರಂಜನೀಯವಾಗಿ ಮಾಹಿತಿ ಮತ್ತು ಎರಡನ್ನೂ ಮಿಳಿತಗೊಳಿಸ್ಕೊಂಡು ಹೇಳೋ ಒಂದು ಕೆಲಸ ನಮ್ಮದು. ಫೈನ್. ಸೊ ನಿಮ್ಮ 4 ಜನ ಜೊತೆ ನನ್ನ ಸಂದರ್ಶನ ಮುಂದುವರಿಸಿರಿ ಒಂದು ಪುಟ್ಟ ಬ್ರೇಕ್ ನಂತರ.